Guys, myself Shazia. Welcome to my YouTube channel, that is Legal Knowledge. In my today's topic, I want to explain you the most important topic, that is the first shock of Mahatma Gandhi ji, which is mentioned in your text, that is Law and Lawyers by M.K. Gandhi. This question is very important and it may be asked for short notes, that is the first shock. What was the first shock of Mahatma Gandhi ji in his lifetime profession? Let me explain you the topic, the first shock in Law and Lawyers. Gandhiji was disappointed on leaving Bombay. At least he started earning a sum of 300 per month in Rajkot. In a brief introduction, you all know that Gandhiji went to England to study law, and thereafter, after got enrollment, he practiced as an advocate in Bombay High Court, and thereafter he went to South Africa and he prepared to go to South Africa. There also he stayed for some years, and again he came back to his native place Rajkot. He stayed there for 1 year, and again after that he got an opportunity to handle the case of Dada Abdullah. Like that, Gandhiji got so much of experiences in various countries. Now, while Gandhiji he was disappointed on leaving Bombay, after having some practice in Bombay, he returned to Rajkot. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಗಾಂಧೀಜಿಯವರು ತಮ್ಮ ಒಂದು ಲಾನ ಗ್ರ್ಯಾಜುಯೇಷನಿಗೋಸ್ಕರ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ 3 ವರ್ಷದ ಒಂದು ಲಾ ಡಿಗ್ರಿನ ಪಾಸ್ ಮಾಡಿಕೊಂಡು ಅದು ಆದಮೇಲೆ ಎನ್ರೋಲ್ಮೆಂಟ್ ಮಾಡಿಕೊಂಡು ನೆಕ್ಸ್ಟು ಬಾಂಬೆಗೆ ಬಂದು ಅವರ ಒಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಬಾಂಬೆಯಲ್ಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಸುಮಾರು ಅವರಿಗೆ ಡಿಫಿಕಲ್ಟೀಸ್ ಸಿಗುತ್ತೆ. ಆ ಒಂದು ಡಿಫಿಕಲ್ಟೀಸಲ್ಲಿ ಅವರು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ, ಆ ಒಂದು ಡಿಫಿಕಲ್ಟೀಸನ್ನು ಫೇಸ್ ಮಾಡಿ ಅವರು ಮತ್ತೆ ಅಲ್ಲಿ ಬಾಂಬೆಯಲ್ಲಿ ಸುಮಾರು ವರ್ಷ ಒಂದು ಪ್ರಾಕ್ಟೀಸ್ ಮಾಡಿ ಮತ್ತೆ ಅವರು ರಾಜ್ಕೋಟಿಗೆ ಬರ್ತಾರೆ. ಸೊ ರಾಜ್ಕೋಟಲ್ಲಿ ಅವರು ಮತ್ತೆ ಆ್ಯಸ್ ಎ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ವಹಿಸ್ತಾ ಇರ್ತಾರೆ. ಅಲ್ಲಿ ಅವರು ಡೈಲಿ 300 ರೂಪೀಸ್ ಪರ್ ಡೇ ವರ್ಕ್ ಅಂತ ಅವರು ಅಮೌಂಟನ್ನು ಅವರಿಗೆ ಈ ಒಂದು ಲೀಗಲ್ ಪ್ರಾಕ್ಟೀಸನ್ನು ಲೀಗಲ್ ವರ್ಕನ್ನು ಮಾಡಿ ಅವರಿಗೆ 300 ರೂಪೀಸನ್ನು ಅವರಿಗೆ ಸಿಗುತ್ತಾ ಇರುತ್ತೆ. ಸೊ ಅಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೆ ರಾಜ್ಕೋಟಲ್ಲಿ ಅಂದರೆ, ಅವರು ಒಂದು ಡಾಕ್ಯುಮೆಂಟ್ಸನ್ನು ಡ್ರಾಫ್ಟ್ ಮಾಡೋದು, ಆಮೇಲೆ ಅಪ್ಲಿಕೇಶನ್ಸು ಏನಿದೆ ಅದನ್ನು ಮೆಮೋರಿಯಲ್ಸನ್ನು ಯಾವ ರೀತಿ ಡ್ರಾಫ್ಟ್ ಮಾಡೋದು, ಅದೆಲ್ಲನೂ ತುಂಬ ಚೆನ್ನಾಗಿ ಗಾಂಧೀಜಿಯವರು ತಿಳ್ಕೊಂಡಿರ್ತಾರೆ. ಮತ್ತು ಅವರು ಅದರಲ್ಲಿ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ಯಾವ ರೀತಿ ಡಾಕ್ಯುಮೆಂಟನ್ನು ಡ್ರಾಫ್ಟ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ಸನ್ನು ರೆಡಿ ಮಾಡಬೇಕು ಅಂತ. ಸೊ ಈ ರೀತಿ ಒಂದು ಪುವರ್ ಕ್ಲೈಂಟ್ಸಿಗೆ ಹೆಲ್ಪ್ ಮಾಡೋಕ್ಕೆ ಈ ಒಂದು ಕೆಲಸನ ನಿರ್ವಹಿಸ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಅವರಿಗೆ ಒಂದು ಇಂಪಾರ್ಟೆಂಟ್ ಕೇಸಸ್ನ ರೆಫರ್ ಮಾಡಿದಾಗ ಆ ಒಂದು ಕೇಸಸನ್ನು ಅವರ ಸೀನಿಯರ್ ಬ್ಯಾರಿಸ್ಟರ್ಸಿಗೆ ಈ ಒಂದು ಕೇಸಸನ್ನು ಕಳಿಸ್ತಾರೆ. ಸೊ ಈ ರೀತಿ ಅವರು ಒಂದು ಜೀವನನ ನಡೆಸ್ತಾ ಇರ್ತಾರೆ, ರಾಜ್ಕೋಟಿಗೆ ಬಂದಿರ್ತಾರೆ. ಸೊ ನೆಕ್ಸ್ಟ್ ಗಾಂಧೀಜಿಯವರಿಗೆ ಒಂದು ಯಾವ ರೀತಿ ಒಂದು ಶಾಕ್ ಆಗುತ್ತೆ ಅವರ ಒಂದು ಲೈಫಲ್ಲಿ ಫಸ್ಟ್ ಟೈಮ್ ಅಂತ ನೋಡೋಣ. His brother's partner had a settled practice there, so he drafted applications and memorials for his poor clients since he gave the important cases to big barristers. ನಾನು ಆಗಲೇ ಹೇಳಿದೆ. ಸೊ ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾಗ ಅವರ ಎಲ್ಡರ್ ಬ್ರದರ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಅವರು ರಾಜ್ಕೋಟಲ್ಲಿ ವಾಸ ಆಗಿರ್ತಾರೆ. ಅಲ್ಲಿ ಇಬ್ಬರು ಕೂಡ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ
ಒಂದು ಜೊತೆಯಲ್ಲಿ ಒಂದು ಜಾಯಿಂಟ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಹೊಸ ಕೇಸಸ್ಸನ್ನು ಬಂದಾಗ ಅವರಿಗೆ ಕಾನ್ಫಿಡೆನ್ಸ್, ಅವರಿಗೆ ಯಾವ ರೀತಿ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಅಂತ ಅವರಿಗೆ ಗೊತ್ತಾಗದೇ ಇದ್ದಾಗ ಅವರು ಈ ಒಂದು ಕೇಸಸ್ಸನ್ನು ಸೀನಿಯರ್ ಬ್ಯಾರಿಸ್ಟರ್ಸಿಗೆ ಈ ಒಂದು ಕೇಸಸ್ಸನ್ನು ಕೊಡ್ತಾರೆ. ನೆಕ್ಸ್ಟ್, ರಾಜ್ಕೋಟ್ ಬ್ರಾಟ್ ಎ ಬಿಗ್ ಚೇಂಜ್ ಇನ್ ಗಾಂಧೀಜಿ's principles. He had to start giving commissions now because he and his brother had a joint establishment and all the cases he used to get was from his partner. So in order to pay him as well had to be done. Gandhiji deceived himself anyhow and made both ends meet. This was the time when he got the first shock of his life. ಈ ರೀತಿ ರಾಜ್ಕೋಟಲ್ಲಿ ಅವರ ಒಂದು ಅಣ್ಣನ ಜೊತೆ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಸುಮಾರು ಚೇಂಜಸ್ಸು ಅವರಿಗೆ ರಾಜ್ಕೋಟಲ್ಲಿ ಒಂದು ತುಂಬ ಎಕ್ಸ್ಪೀರಿಯನ್ಸಸ್ಸನ್ನು ಅವರಿಗೆ ಸಿಗುತ್ತೆ. ಸೊ ಆ ಟೈಮಲ್ಲಿ ಈ ಒಂದು ಅವರಿಗೆ ಫಸ್ಟ್ ಶಾಕ್ನ ಅವರ ಲೈಫಲ್ಲಿ ಸಿಗುತ್ತೆ. ಆ ಶಾಕ್ ಏನು, ಯಾವ ರೀತಿ ಅವರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಗಾಂಧೀಜಿ's brother was the secretary and advisor to the late Rana Sahib of Porbandar. ಸೊ ಗಾಂಧೀಜಿ ಅವರ ಬ್ರದರು, ಅವರ ಅಣ್ಣ ಒಂದು ಸೆಕ್ರೆಟ್ರಿ ಆಗಿ ಮತ್ತು ಅಡ್ವೈಸರ್ ಆಗಿ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಎಲ್ಲಿ ಪೋರ್ಬಂದರಲ್ಲಿ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಅಲ್ಲಿ ರಾಣಾ ಸಾಹೇಬ್ ಅವರ ಒಂದು ಅಂಡರಲ್ಲಿ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಏನಾಗತ್ತೆ, he was installed on his throne. He was accused of giving Rana Sahib wrong advice while he was on that post. The matter had gone to the officer who was pressurized against him. ಸೊ ರಾಣಾ ಸಾಹೇಬ್ ಅವರು ಅವರಿಗೆ ಒಂದು ರಾಂಗ್ ಅಡ್ವೈಸನ್ನು ಕೊಡ್ಬಿಡ್ತಾರೆ. ಯಾರೋ ಗಾಂಧೀಜಿಯವರ ಎಲ್ಡರ್ ಬ್ರದರ್. ಸೊ ಆ ಒಂದು ರಾಂಗ್ ಅಡ್ವೈಸನ್ನು ಕೊಟ್ಟಿದ್ದಕ್ಕೆ ಇವರೇನು ಮಾಡ್ತಾರೆ, ಒಂದು ಕಂಪ್ಲೇಂಟನ್ನು ಕೊಟ್ಬಿಡ್ತಾರೆ ಗಾಂಧೀಜಿಯವರ ಬ್ರದರ್ ಆಪೋಸಿಟಲ್ಲಿ. ಸೊ ಕಂಪ್ಲೇಂಟನ್ನು ಕೊಡ್ತಾರೆ. ಸೊ ಅವರು ಒಂದು ಅಕ್ಯೂಸ್ಡ್ ಆಗಿ ಆಗಿಬಿಡ್ತಾರೆ. ಸೊ ಈ ಒಂದು ಮ್ಯಾಟ್ರನ್ನು ಗಾಂಧೀಜಿಯವರ ಜೊತೆ ಡಿಸ್ಕಸ್ಸನ್ನು ಮಾಡ್ತಾರೆ. ಸೊ ಅಲ್ಲಿ ಆಫೀಸರ್ ಆಗಿ ಗಾಂಧೀಜಿಯವರ ಬ್ರದರು ಒಂದು ಅಡ್ವೈಸರ್ ಆಗಿ ಮತ್ತು ಅವರು ಸೆಕ್ರೆಟ್ರಿಯಾಗಿ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಆ ಕೆಲಸದಿಂದ ಅವರಿಗೆ ಅಲ್ಲಿಂದ ಜಾಬಿಂದ ಅವರಿಗೆ ತೆಗೆದಾಕ್ತಾರೆ. ಅಲ್ಲಿಂದ ಮತ್ತೆ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಬಿಟ್ಟು ಅವರಿಗೆ ಅಕ್ಯೂಸ್ಡ್ ಅಂತ ರೆಫರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಗಾಂಧೀಜಿ ಹ್ಯಾಡ್ ನಾಟ್ ಸೀನ್ ಎ ರಿಯಲ್ ಬ್ರಿಟಿಷ್ ಆಫೀಸರ್ ಫೇಸ್ ಟು ಫೇಸ್ ಬಟ್ ಹ್ಯಾಡ್ ಓನ್ಲಿ ಹರ್ಡ್ ಆಫ್ ಹಿಮ್. ಸೊ ಆ ಒಂದು ಬ್ರಿಟಿಷ್ ಆಫೀಸರ್ನ ಗಾಂಧೀಜಿಯವರು ಫೇಸ್ ಟು ಫೇಸ್ ನೋಡಿರಲ್ಲ, ಬಟ್ ಅವರಿಗೆ ತುಂಬ ಚೆನ್ನಾಗಿ ಅವರ ಬಗ್ಗೆ ಅವರು ತಿಳ್ಕೊಂಡಿರ್ತಾರೆ, ಅವರಿಗೆ ಒಂದು ಪರಿಚಯನ ಮಾಡ್ಕೊಂಡಿರ್ತಾರೆ. ಬಟ್ ಅವರಿಗೆ ಫೇಸ್ ಟು ಫೇಸ್ ಗಾಂಧೀಜಿಯವರು ನೋಡಿರಲ್ಲ. ಸೊ ಈ ಒಂದು ಆಫೀಸರ್ ವಾಸ್ ಫ್ರೆಂಡ್ಲಿ ಟು ಹಿಮ್ ಬ್ಯಾಕ್ ಇನ್ ಇಂಗ್ಲೆಂಡ್. ಯಾವಾಗ ಗಾಂಧೀಜಿಯವರು ಇಂಗ್ಲೆಂಡಲ್ಲಿ ಇರ್ತಾರೆ ಆವಾಗ ಈ ಆಫೀಸರ್ ಬಗ್ಗೆ ಅವರು ಕೇಳಿರ್ತಾರೆ. ಮತ್ತು ಅವರ ಒಂದು ಬ್ರದರ್ ಬಗ್ಗೆ ಏನು ಇನ್ಫಾರ್ಮೇಷನ್, ಏನೋ ಒಂದು ಈಗ ಲಿಟಿಗೇಷನ್ ಆಗಿದೆ, ಈ ಒಂದು ಮ್ಯಾಟ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಗಾಂಧೀಜಿಯವರು ಯೋಚನೆ ಮಾಡ್ತಾರೆ. Gandhiji found it disturbing why he said that if he was really innocent then he should follow the law, draft a petition and face the result. On the other hand, if he was guilty, what was his recommendation? ಗಾಂಧೀಜಿ ಒಂದು ಕಡೆ ತಮ್ಮೆಲ್ಲರಿಗೂ ಗೊತ್ತು ಅವರು ಒಂದು ಯಾವ ರೀತಿ ಒಂದು ಯೂನಿಟಿ, ಒಂದು ಹ್ಯುಮ್ಯಾನಿಟಿನ ಫಾಲೋ ಮಾಡ್ತಾರೆ. ಸೊ ಒಂದು ಕಡೆ ಅವರು ಲಾನ ಫಾಲೋ ಮಾಡಬೇಕು, ಆ್ಯಸ್ ಎ ಅಡ್ವೊಕೇಟ್ ಆಗಿ, ಆ್ಯಸ್ ಎ ಬ್ಯಾರಿಸ್ಟರ್ ಆಗಿ ಅವರು ಲಾನ ಫಾಲೋ ಮಾಡಬೇಕಾಗತ್ತೆ. ಇನ್ನೊಂದು ಕಡೆ ಅವರ ಒಂದು ಸ್ವಂತ ಅಣ್ಣ, ಯಾವ ರೀತಿ ಅವರ ಅಣ್ಣ ಇವರಿಗೆ ಎಷ್ಟು ಸಪೋರ್ಟನ್ನು ಮಾಡಿದ್ದಾರೆ, ಹೆಲ್ಪನ್ನು ಮಾಡಿದ್ದಾರೆ, ಇವರು ಕೂಡ ಅವರ ಒಂದು ಬ್ರದರ್ಸ್ ಒಂದು ಪ್ರಾಬ್ಲಮಲ್ಲಿ ಏನು ಸಿಗಾಕೊಂಡಿದ್ದಾರೆ ಅವರಿಗೆ ಇವರು ಹೆಲ್ಪ್ ಮಾಡಬೇಕು ಮತ್ತು ಅವರಿಗೆ ಸೇವ್ ಮಾಡಬೇಕು. ಸೊ ಎರಡು ಕಡೆನೂ ಯೋಚನೆ ಮಾಡ್ತಾರೆ. ಈಗ ಒಂದು ಕಡೆ ಏನಾಗಿದೆ, ಗಾಂಧೀಜಿಯವರು ಇನ್ನೋಸೆಂಟ್ ಇದ್ದರೆ ಅವರು ಒಂದು ಲಾನ ಫಾಲೋ ಮಾಡಬೇಕು, ಪ್ರೊಸೀಡ್ ಮಾಡಬೇಕು. ಇನ್ನೊಂದು ಕಡೆ ಇವರು ಗಿಲ್ಟಿ ಫೀಲ್ ಮಾಡಿದಾಗ ನಾನು ಮಾಡಿದ್ದು ತಪ್ಪು, ನನಗೆ ಫ್ಯಾಕ್ಟ್ಸ್ ಏನಿದೆ ಅಂತ ಗೊತ್ತು, ಬಟ್ ಆದರೂ ಕೂಡ ನನ್ನ ಒಂದು ಬ್ರದರಿಗೆ ನಾನು ಸಪೋರ್ಟ್ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾರೆ. Even his brother did not listen to him and asked Gandhiji to do as he said because influence works, and also he had to follow certain duties of being a brother. ಅವರ ಬ್ರದರ್ ಕೂಡ ಗಾಂಧೀಜಿ ಅವ್ರನ್ನ ಪುಷ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ, ಏನಾದರೂ ಮಾಡಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು, ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಆಗತ್ತೆ ಅಂತ ಅವರ ಎಲ್ಡರ್ ಬ್ರದರ್ ಗಾಂಧೀಜಿ ಅವ್ರನ್ನ ಗೈಡ್ ಮಾಡ್ತಾರೆ ಮತ್ತು ಫೋರ್ಸ್ ಮಾಡ್ತಾರೆ. ಸೊ ಈ ಒಂದು ಡ್ಯೂಟಿನ
ಎಲ್ಡರ್ ಬ್ರದರ್ ಏನು ಡ್ಯೂಟಿನ ಕೊಟ್ಟಿರ್ತಾರೆ ಆ ಒಂದು ಡ್ಯೂಟಿನ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಗಾಂಧೀಜಿ ಅವರ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಎಲ್ಡರ್ ಬ್ರದರ್ ಇನ್ಸ್ಟ್ರಕ್ಷನ್ಸು, ಗಾಂಧೀಜಿ ಅವರ ಒಂದು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡ್ತಾರೆ. He could not refuse his brother and had to go against his will. He was fully aware of the fact that he was losing his self-respect in doing so, but he had to. ಒಂದು ಕಡೆ ಗಾಂಧೀಜಿ ಅವರಿಗೆ ತುಂಬ ಅವರು ಸ್ಯಾಡ್ ಫೀಲ್ ಮಾಡ್ಕೋತಾ ಇದ್ದಾರೆ, ದುಃಖ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆ ಅವರ ಬ್ರದರು, ಇನ್ನೊಂದು ಕಡೆ ಅವರು ಲಾನ ಬ್ರೇಕ್ ಮಾಡ್ತಾ ಇದ್ದಾರೆ. ಈವನ್ ಅವರಿಗೆ ಫ್ಯಾಕ್ಟ್ಸ್ ಏನಿದೆ ಅಂತ ಕೂಡ ಅವರಿಗೆ ಗೊತ್ತು. ಬಟ್ ಒಂದು ಕಡೆ ಹಿ ವಾಸ್ ಲಾಸಿಂಗ್ ಹಿಸ್ ಸೆಲ್ಫ್ ರೆಸ್ಪೆಕ್ಟ್ನ ಅವರು ನಾನು ಇದು ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆದರೆ ನೆಕ್ಸ್ಟ್ ಗಾಂಧೀಜಿ ಅವ್ರು ಏನು ಮಾಡ್ತಾರೆ, ಹಿ ವೆಂಟ್ ಇನ್ಸೈಡ್, ಮೇಡ್ ದಿ ಆಫೀಸರ್ ರಿಮೆಂಬರ್ ಹಿಮ್, ಬಟ್ ದಿ ಆಫೀಸರ್ ಆನ್ ಲೀವ್. ಅವ್ರ ಆಫೀಸರಿಗೆ ಹೋಗಿ ಅವರ ಬ್ರದರ್ದು ಒಂದು ಮ್ಯಾಟ್ರನ್ನ ಸೆಟಲ್ ಮಾಡೋಕ್ಕೆ ಅಂತ ಹೊರಡ್ತಾರೆ. ಆಫೀಸಲ್ಲಿ ವಿಸಿಟ್ ಮಾಡ್ತಾರೆ. ಆ ಟೈಮಲ್ಲಿ ಆ ಒಂದು ದಿನ ಆಫೀಸರು ರಜೆಯಲ್ಲಿ ಇರ್ತಾರೆ. ಸೊ ಆವಾಗ ಆ ಒಂದು ಇನ್ಚಾರ್ಜಲ್ಲಿ ಬೇರೆ ಆಫೀಸರ್ ಇರ್ತಾರೆ. ಅವರು ಗಾಂಧೀಜಿ ಅವರಿಗೆ ಹೋಗಿ ಮಾತಾಡೋಕ್ಕೆ ಅಂತ ಆಫೀಸಿಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ಅವರ ಆಫೀಸರು, ನಿಮ್ಮ ಬ್ರದರ್ ಜೊತೆ ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಬ್ರದರ್ನ ಇಲ್ಲಿ ಕಳಿಸ್ಕೊಡಿ, ಏನು ಲಾ ಇದೆ ಅದನ್ನು ಫಾಲೋ ಮಾಡೋಣ, ಏನು ಲಿಟಿಗೇಷನ್ ಆಗಿದೆ ಅದು ಲಾ ಪ್ರಕಾರನೇ ಹೋಗೋಣ ಅಂತ ಆ ಆಫೀಸರು ಸಡನ್ನಾಗಿ ಗಾಂಧೀಜಿ ಅವ್ರನ್ನ ಹೇಳಿಬಿಟ್ಟು ನೀವು ಇಲ್ಲಿಂದ ಹೊರಡಿ ಅಂತ ಕಳಿಸ್ಬಿಡ್ತಾರೆ. ಬಟ್ ಗಾಂಧೀಜಿ ನೆವರ್ ವಾಂಟ್ಸ್ ಟು ಗೋ ಔಟ್. ಗಾಂಧೀಜಿಯವರು ಹೊರಗಡೆ ಹೋಗೋಕ್ಕೆ ಅವರಿಗೆ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆವಾಗ ಗಾಂಧೀಜಿ ಅವರ ಆಫೀಸರ ಮಾತನ್ನು ಕೇಳಿಲ್ಲ ಅಂತ ಆಫೀಸರ್ ಏನು ಮಾಡ್ತಾರೆ, ಅವ್ರ P1 ಹೇಳಿಬಿಟ್ಟು ಗಾಂಧೀಜಿಯವ್ರನ್ನ ಆಚೆ ಕಳಿಸ್ತಾರೆ. ಆ P1 ಒಂದು ರಾಂಗ್ ಬಿಹೇವಿಯರಲ್ಲಿ ಗಾಂಧೀಜಿಯವರನ್ನು ಆಚೆ ಕಳಿಸೋದು ಅವರಿಗೆ ಪುಷ್ ಮಾಡ್ತಾರೆ ಹೊರಗಡೆಗೆ. ಸೊ ಆವಾಗ ಗಾಂಧೀಜಿಯವರಿಗೆ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ. ನಾನು ಕೂಡ ಒಂದು ಪೊಸಿಷನಲ್ಲಿದ್ದೀನಿ, ಒಂದು ಬ್ಯಾರಿಸ್ಟರ್ ಆಗಿದ್ದೀನಿ, ಒಂದು ಅಡ್ವೊಕೇಟ್ ಆಗಿದ್ದೀನಿ. ಆದರೆ ನನಗೆ ಇಂತಹ ಒಂದು ಮರ್ಯಾದಿನ ನನಗೆ ಸಿಗಲಿಲ್ಲ. ಈ ಒಂದು ಆಫೀಸರ್ ಈ ಥರ ಒಂದು ಕೆಲಸನ ಮಾಡಿದ್ದಾರೆ, ನನಗೆ ಅಸಾಲ್ಟ್ ಮಾಡಿದ್ದಾರೆ, ನನಗೆ ತುಂಬ ದುಃಖನ ಮಾಡಿದ್ದಾರೆ ಅನ್ನೋದು ಗಾಂಧೀಜಿಯವರಿಗೆ ತುಂಬ ದುಃಖ ಆಗುತ್ತೆ. ಇದು ಒಂದು ಶಾಕ್ ಆಗುತ್ತೆ ಗಾಂಧೀಜಿಯವರಿಗೆ. ಗಾಂಧೀಜಿ ವಾಸ್ ವೆರಿ ಆ್ಯಂಗ್ರಿ, ತುಂಬ ಅವರಿಗೆ ಸಿಟ್ಟು ಬರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಇವರು ಒಂದು ಲೆಟ್ರನ್ನು ಬರೀತಾರೆ. ಏನಂತ, ಹಿ ಅಸಾಲ್ಟೆಡ್ ಹಿಮ್ ಥ್ರೂ ಹಿಸ್ P1 ಆ್ಯಂಡ್ ಇನ್ಸಲ್ಟೆಡ್ ಹಿಮ್. ಇವರು ಆಫೀಸರಿಗೆ ಒಂದು ಲೆಟ್ರನ್ನು ಬರೀತಾರೆ. ಈ P1 ಥ್ರೂ ದಿ P1 ಅವರು ನನಗೆ ಇನ್ಸಲ್ಟ್ ಮಾಡಿದ್ದಾರೆ, ನನಗೆ ಇದು ತುಂಬ ದುಃಖ ಆಯಿತು, ನನಗೆ ತುಂಬ ಬೇಜಾರಾಯಿತು ಅಂತ ಅವರಿಗೆ ಏನಾದರೂ ಒಂದು ನನಗೆ ಆದಂತಹ ಒಂದು ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಈ ಒಂದು ಸೆಲ್ಫ್ ರೆಸ್ಪೆಕ್ಟು ನನಗೆ ಸಿಗಲಿಲ್ಲ. ಇಂತಹ ನನ್ನ ಒಂದು ಪೊಸಿಷನ್ ಇದ್ದರೂ ಕೂಡ ನನಗೆ ಈ ಥರ ಒಂದು ಬಿಹೇವಿಯರನ್ನು ತೋರಿಸಿದ್ದಾರೆ ಅಂತ ಗಾಂಧೀಜಿಯವರಿಗೆ ಬೇಜಾರಾಗಿ ಒಂದು ಕಂಪ್ಲೇಂಟ್ ಲೆಟ್ರನ್ನು ಆಫೀಸರ್ ಅಪೋಸಿಟಿಗೆ ಬರೀತಾರೆ. He wanted him to make amends in reply. The officer stated that he asked him to leave politely. ಇಲ್ಲ, ನಾನು ನಿಧಾನವಾಗಿ ಗಾಂಧೀಜಿಯವರನ್ನು ಆಚೆ ಹೋಗಿ ಅಂತ ಹೇಳಿದೆ, ಬಟ್ ಗಾಂಧೀಜಿಯವರು ಹೋಗಲಿಲ್ಲ. ಅದಕ್ಕೋಸ್ಕರ ನಾನು P1ಗೆ ಹೇಳಿಬಿಟ್ಟು ನಾನು ಕಳಿಸಿದೆ ಅಂತ ಆಫೀಸರ್ ಅವ್ರು ರಿಪ್ಲೈನ ಕೊಡ್ತಾರೆ. ಬಟ್ ಆದರೆ ಗಾಂಧೀಜಿಯವರಿಗೆ ತುಂಬ ದುಃಖ ಫೀಲ್ ಆಗುತ್ತೆ. ಆದರೆ ದಿಸ್ ಆನ್ಸರ್ ಬ್ರೋಕ್ ಗಾಂಧೀಜಿ ಆ್ಯಂಡ್ ಹಿ ಹ್ಯಾಡ್ ಟು ಹಿಸ್ ಬ್ರದರ್ ಆ್ಯಂಡ್ ಟೋಲ್ಡ್ ಹಿಮ್ ಅಬೌಟ್ ವಾಟ್ ಎವರ್ ವಾಸ್ ಹ್ಯಾಪನ್. ಗಾಂಧೀಜಿ ಹೋಗಿ ಅವರ ಒಂದು ಎಲ್ಡರ್ ಬ್ರದರಿಗೆ ಈ ಥರ ಆಫೀಸಲ್ಲಿ ಏನು ನಡೀತು ಆ ಒಂದು ಎಲ್ಲ ಮ್ಯಾಟ್ರನ್ನು ಕೂಡ ಗಾಂಧೀಜಿಯವರ ಬ್ರದರ್ ಜೊತೆ ಈ ಮ್ಯಾಟ್ರನ್ನು ಡಿಸ್ಕಸ್ ಮಾಡ್ತಾರೆ. ಹಿ ವಾಸ್ ಗ್ರೀವ್ ಟು. He spoke to his lawyer friends as to how to proceed against the officer because Gandhiji did not know how. ಸೊ ಗಾಂಧೀಜಿ ಏನಾದರೂ ಈ ಒಂದು ಆಫೀಸರಿಗೆ ಒಂದು ಬುದ್ಧಿನ ಕಲಿಸ್ಬೇಕು ಅಂತ ಏನು ಮಾಡ್ತಾರೆ, ಕಂಪ್ಲೇಂಟ್ ಲೆಟ್ರನ್ನ ಕೊಟ್ಟು ಅವರಿಗೆ ಯಾವ ರೀತಿ ಒಂದು ಕೇಸನ್ನು ಹಾಕಬಹುದು, ಯಾವ ರೀತಿ ಪ್ರೊಸೀಡ್ ಮಾಡಬಹುದು ಅಂತ ಅವರ ಒಂದು ಸೀನಿಯರ್ ಬ್ಯಾರಿಸ್ಟರ್ಸ್ ಜೊತೆ ಈ ಒಂದು ಮ್ಯಾಟ್ರನ್ನು ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಥಿಂಕ್ ಮಾಡ್ತಾರೆ, ನನಗೆ ಫಿರೋಜ್ ಶಾ ಅನ್ನೋ ಒಂದು ಫೇಮಸ್ ಅಡ್ವೊಕೇಟ್, ಫೇಮಸ್ ಬ್ಯಾರಿಸ್ಟರ್ ನನ್ನ ಜೊತೆ ಇದ್ದಿದ್ರೆ ಸರಿ ಹೋಗ್ತಿತ್ತು. ಅವರು ತುಂಬ ಈಸಿಯಾಗಿ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡ್ತಾಯಿದ್ರು ಮತ್ತು ಅವರು ನನಗೆ ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನನಗೆ ಗೈಡೆನ್ಸನ್ನು ಕೊಡ್ತಾಯಿದ್ರು ಅಂತ ಫಿರೋಜ್ ಶಾನ ನೆನಪಿಸ್ಕೋತಾರೆ. ನೆಕ್ಸ್ಟ್ ಏನಾಗುತ್ತೆ,
Firoz Shah was in Rajkot. At that time, he sent the case papers to him through a lawyer, ಸೀಕಿಂಗ್ ಹಿಮ್ ಅಡ್ವೈಸ್. ನಾನು ಅಟ್ಲೀಸ್ಟ್ ಫಿರೋಜ್ ಶಾ ಅವ್ರ ಹತ್ರ ಒಂದು ಅಡ್ವೈಸ್ ಆದರೂ ನಾನು ತಗೋಬೋದಿತ್ತು ಅನ್ನೋದು ಅವರ ಒಂದು ಯೋಚನೆ ಆಗಿರುತ್ತೆ. He advised Gandhiji that it was common in barristers and lawyers. He did not know these officers as he was young and has just returned from England. ಸೊ ಮತ್ತೆ ಅವರು ಅಡ್ವೈಸನ್ನು ಗಾಂಧೀಜಿ ಅವರಿಗೆ ಕೊಡ್ತಾರೆ. ಏನಂತ, ಇದು ಒಂದು ಕಾಮನ್ನು ಬ್ಯಾರಿಸ್ಟರ್ಸ್ ಮತ್ತು ಅಡ್ವೊಕೇಟ್ಸ್ ಜೊತೆ ಆಗೋದು ಇದು ಒಂದು ಕಾಮನ್ ಆಗಿರುತ್ತೆ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಸೊ ಯಾವಾಗ ನಾವು ಈ ಒಂದು ಸಿಲ್ಲಿ ರೀಸನ್ಸಿಗೆ ನಾವು ಅದನ್ನು ತಲೆ ಕೆಡಿಸ್ಕೋಬಾರ್ದು ಅಂತ ಒಂದು ಅಡ್ವೈಸನ್ನು ಕೊಡ್ತಾರೆ. ಏನಾಗಿದೆ ಅದನ್ನು ಬಿಟ್ಟುಬಿಡಿ ಅಂತ, ಒಂದು ಲೈಕ್ಲಿಯಾಗಿ ನೀವು ಬಿಡಿ ಅಂತ ಅವರಿಗೆ ಅಡ್ವೈಸ್ ಮಾಡ್ತಾರೆ. He asked him to swallow and insult because going against him will do no good. ನಮಗೆ ಈ ಒಂದು ಕಂಪ್ಲೇಂಟ್ ಕೊಟ್ಟು ಆಫೀಸರ್ ಜೊತೆ ನಾವು ಮಾಡ್ಕೊಳ್ಳೋದು ಇದು ತಪ್ಪಾಗಿರುತ್ತೆ. ಅದನ್ನು ಆ ಥರ ಮಾಡಿದರೂ ಕೂಡ ನಮಗೆ ಮುಂದೆ ಏನೂ ಸಿಗಲ್ಲ, ನಮಗೆ ಫ್ಯೂಚರಲ್ಲಿ ಏನೂ ಆಗಲ್ಲ ಅನ್ನೋದು ಒಂದು ಅಡ್ವೈಸನ್ನು ಗಾಂಧೀಜಿಯವರಿಗೆ ಕೊಡ್ತಾರೆ. ಸೊ ಆ ಒಂದು ಅಡ್ವೈಸನ್ನು ಗಾಂಧೀಜಿಯವರು ಕೇಳಿಬಿಟ್ಟು ಅಲ್ಲಿಗೆ ಅವರು ಬಿಡ್ತಾರೆ. ದಿಸ್ ವಾಸ್ ಹಾರ್ಡ್ ಫಾರ್ ಹಿಮ್ ಟು ಎಕ್ಸೆಪ್ಟ್. ಆ ಒಂದು ಅಡ್ವೈಸ್ ಕೇಳೋದು ಕೂಡ ಅವರಿಗೆ ತುಂಬ ಡಿಫಿಕಲ್ಟಿಯಿಂದ ಅವರು ಕೇಳ್ಕೊಂಡಿರ್ತಾರೆ. ಆದರೆ ಏನು ಬೇರೆ ದಾರಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವರು ಒಂದು ಫ್ರೆಂಡ್ಶಿಪ್ಗೋಸ್ಕರ ಏನು ಅಡ್ವೈಸ್ ಕೊಟ್ಟಿರ್ತಾರೆ ಆ ಅಡ್ವೈಸನ್ನು ಇವರು ಫಾಲೋ ಮಾಡಿ ಅಲ್ಲಿಗೆ ಇದನ್ನು ಫ್ಯೂಚರಲ್ಲಿ ಮತ್ತೆ ಈ ರೀತಿ ಆಗಬಾರ್ದು ಅನ್ನೋದನ್ನು ಹೇಳ್ಕೊಂಡು ಇವರು ನೆವರ್ ಟು ಮಿಸ್ಯೂಸ್ ಎನಿ ಫ್ರೆಂಡ್ಶಿಪ್, ಯಾರ ಜೊತೆನೂ ಕೂಡ ಇಂತಹ ಒಂದು ಫ್ರೆಂಡ್ಶಿಪ್ಪನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಎಲ್ಲರ ಜೊತೆ ಒಂದು ಚೆನ್ನಾಗಿ ಒಂದು ಒಳ್ಳೆಯ ಭಾವನೆಯಿಂದ ಇರಬೇಕು ಅಂತ ಹೇಳಿ ಗಾಂಧೀಜಿಯವರು ಯೋಚನೆ ಮಾಡ್ತಾರೆ. ಅಲ್ಲಿಗೆ ಆ ಒಂದು ಮ್ಯಾಟ್ರನ್ನು ಅಲ್ಲೇ ಕ್ಲೋಸ್ ಆಗುತ್ತೆ. ಸೊ ದಿಸ್ ಇಸ್ ದಿ ಶಾಕ್ ಚೇಂಜ್ಡ್ ಹಿಸ್ ಎಂಟೈರ್ ಲೈಫ್. ಅಲ್ಲಿಂದ ಈ ಒಂದು ಶಾಕು, ಈ ಒಂದು ಏನಾಗಿರುತ್ತೆ ಅವರ ಒಂದು ಲೈಫಲ್ಲಿ ಅದು ಫಸ್ಟ್ ಟೈಮ್ ಆಗಿರುತ್ತೆ. ಹಾಗಾಗಿ ಗಾಂಧೀಜಿಯವರಿಗೆ ತುಂಬ ಬೇಜಾರಾಗುತ್ತೆ. ಈವನ್ ಗಾಂಧೀಜಿ ಫೀಲ್ಸ್ ವೆರಿ ಆ್ಯಂಗ್ರಿ ಆ್ಯಂಡ್ ಆಲ್ಸೋ ಬಿಕಾಸ್ ಹಿ ಗಾಟ್ ಅಸಾಲ್ಟೆಡ್ ಫ್ರಮ್ ದಿ ಪಿಯೋನ್. ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಥಿಂಗ್ he got in his lifetime. So this is about the ಫಸ್ಟ್ ಶಾಕ್. ಇದು ಒಂದು ಫಸ್ಟ್ ಶಾಕ್ ಒಂದು ಶಾರ್ಟ್ ನೋಟ್ಸಿಗೆ ಕೇಳ್ತಾರೆ. ಸೊ ನಿಮಗೆ ಈ ಒಂದು ಮೆಟೀರಿಯಲ್ ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತಗೋಬಹುದು. ಈವನ್ ನಿಮಗೆ ಒಂದು ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಷನ್ ಬೇಕಾದರೆ ನೀವು ನನಗೆ ಕಾಮೆಂಟ್ಸಲ್ಲಿ ಟೈಪ್ ಮಾಡಿ ನನಗೆ ಸಜೆಷನ್ಸನ್ನು ಹೇಳ್ಬೋದು. ಸೊ ಆಗ ನಾನು ಬೇರೆ ವೀಡಿಯೋಸನ್ನು ಕೂಡ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ವೀಡಿಯೋಸನ್ನು ಹಾಕ್ತೀನಿ. ಸೊ ಈ ಒಂದು ನೋಟಿಫಿಕೇಷನನ್ನು ಸಿಗಬೇಕು ಅಂದರೆ ಪ್ಲೀಸ್ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸನ್ನು ಲೈಕ್ ಮಾಡಿ. ಅಲ್ಲಿಗೆ ನಾನು ಬೇರೆ ವೀಡಿಯೋಸನ್ನು ನಾನು ಕನ್ನಡದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.